ಕರ್ನಾಟಕ ರಾಜ್ಯ ಗಂಗಾಮತಸ್ಥರ ಸಂಘ ಬೆಂಗಳೂರು. ನನ್ನ ಹೆಸರು ಮೌಲಾಲಿ ನಿಕಟಪೂರ್ವ ಅಧ್ಯಕ್ಷರಾಗಿ ಇಲ್ಲಿ ಇವತ್ತು ಪತ್ರಿಕಾ ಘೋಷಣೆ ಮಾಡ್ತಾಯಿದ್ದೀವಿ. ಸುಮಾರು ನಾವು 2018 ಚುನಾವಣೆಯಲ್ಲಿ ಗೆದ್ದ ಮೇಲೆ ನಮ್ಮ ತಂಡ 20 ಮಂದಿ ತಂಡ ಭಾಳ ಸ್ವಚ್ಛವಾಗಿ ಇಲ್ಲಿ ಕೆಲಸವೊಂದು ಭಾಳ ನೀಟಾಗಿ ಮಾಡಿದ್ದೀವಿ ಎಲ್ಲರೂ ಕೂಡಿ. ಅದಕ್ಕೆ ಸದಸ್ಯತ್ವ ಬಂದು 101 ರೂಪಾಯಿ ಒಬ್ಬರಿಗೆ, ಅದು 6,900,000 ಚಿಲ್ಲರೆ ಸದಸ್ಯತ್ವ ಮಾಡಿದ್ದೀವಿ. ಅದಕ್ಕೆ 6,90,000 ಚಿಲ್ಲರೆ ಸದಸ್ಯತ್ವ ಶುಲ್ಕ ಆಗ್ತಾಯಿದೆ. ಅದು ರಾಂಗ್ ಮಾಡಿ ನಮ್ಮ ಮೇಲೆ 1,61,00,000 ಚಿಲ್ಲರೆ ನೀವು 7 ದಿವಸ ಒಳಗೆ ಕಟ್ಟಬೇಕಂತೇಳಿ ನೋಟಿಸ್ ಕೊಟ್ಟಿದ್ದರು. ಅದಕ್ಕೆ ಸರಿಯಾದ ರಿಪ್ಲೈ ಕೊಟ್ಟಿದ್ದೀವಿ ಅವರಿಗೆ. ನಾವು 101 ರೂಪಾಯಿ ಸದಸ್ಯತ್ವ ಅಂತಂದೇಳಿ ಅವ್ರಿಗೆ ಲೆಟ್ರ್ ಕೂಡ ಕೊಟ್ಟಿದ್ದೀವಿ. ಆ ಮೂಲಕ ನಮಗೆ ಗೌರ್ಮೆಂಟಿಂದ ಗ್ರ್ಯಾಂಟ್ ಬಂದಿರೋದು 1 ಕೋಟಿ ಒಂದು ಸಲ ಬಂದಿದೆ. ಆಮೇಲೆ 1,50,00,000 ಗ್ರ್ಯಾಂಟ್ ಬಂದಿದೆ. ಆ 2 ಗ್ರ್ಯಾಂಟ್ನಲ್ಲಿ 2,12,50,000 ನಮಗೆ ರಿಲೀಸ್ ಆಗಿದೆ. 3 ಹಂತದಲ್ಲಿ ಥರ್ಡ್ ಇನ್ಸ್ಪೆಕ್ಷನ್ ಮಾಡಿ ಸಮಾಜ ಕಲ್ಯಾಣ ಇಲಾಖೆಗೆ 3 ಇನ್ಸ್ಪೆಕ್ಷನ್ ಕೂಡ ರೆಕಾರ್ಡ್ ಕೊಟ್ಟಿದ್ದೀವಿ. ಸುಮಾರು 140 ಯೂನಿಟ್ ಬಿಲ್ಡಿಂಗು ಬೆಂಗಳೂರಿನಲ್ಲಿ ಕಟ್ಟಡ ಆಗಿದೆ. ಅದರಲ್ಲಿ ಸುಮಾರು 125 ಮಂದಿ ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ ಇರಲಿಕ್ಕೆ. ಇವಾಗ ಪ್ರೆಸೆಂಟ್ 45 ಜನ ಇವತ್ತು ಹಾಸ್ಟೆಲ್ನಲ್ಲೇ ಇದ್ದಾರೆ ಇವತ್ತು. ಅದು ಮುಂದೆ 125 ಮಂದಿವರೆಗೆ ಇರೋಕ್ಕೆ ಅವಕಾಶ ಇದೆ. ನಾವು ಪ್ರತಿ ತಿಂಗಳ ಮೊದಲು ಬೇರೆ 16,000 ಸಾವಿರ ಬಾಡಿಗೆ ಕೊಡ್ತಿದ್ರು ಓಲ್ಡು. ಆ ಹಳೆ ಬಿಲ್ಡಿಂಗೆಲ್ಲ ಕೆಡವಿ ಈ 140 ಯೂನಿಟ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದ ನಂತರ ಸುಮಾರು 3,80,000 ರೂಪಾಯಿ ಪ್ರತಿ ತಿಂಗಳಿಗೆ ಬಾಡಿಗೆ ಬರ್ತಾಯಿದೆ. ಅದು ಚುಣಿಗೆ ಹಾಸ್ಟೆಲ್ ಚಾಲಾದಾಗ 2 ತಿಂಗಳು ನಾವೇ ಸ್ವಂತ ನಡೆಸಿದ್ದೀವಿ ಹಾಸ್ಟೆಲಿದ್ದ. ಈ ಅಡ್ಮಿನಿಸ್ಟ್ರೇಟರ್ ಹಾಕಿದ ಮೇಲೆ ನಮಗೆ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಅವರು ಬಿಟ್ಟರೆ ಅಡುಗೆವರೆಗೊಂದೇ ಸಂಬಳ ಕೊಡ್ತಾಯಿದ್ದೀವಿ ಸಂಘಲಿದ್ದ. ಅವರೆಲ್ಲ ಸೆಲ್ಫ್ ಡೊನೇಷನ್ ಕಲೆಕ್ಟ್ ಮಾಡಿ ಮಾಡ್ತಾಯಿದ್ದಾರೆ. ಇವಾಗ ನೆಕ್ಸ್ಟ್ ಚುನಾವಣೆ ಆದ ನಂತರ ನಾವು ಸಂಘದಿಂದನೇ ಅವ್ರಿಗೆ ಫ್ರೀ ಊಟ ಮೆಸ್ ಎಲ್ಲ ಕೊಡಬೇಕಂತೇಳಿ ಅಂದ್ಕೊಂಡಿದ್ದೀವಿ. ಇದು ಇವತ್ತು ಬಾಡಿಗೆ ಬಂದಂಥ ಅಡ್ವಾನ್ಸು 58 ಲಕ್ಷ ಬಂದಿದೆ. ಅದು ರೆಕಾರ್ಡ್ನಲ್ಲಿದೆ. ಟೋಟಲು ಸುಮಾರು 44-45 ಲಕ್ಷ ಬಾಡಿಗೆ ಬಂದಿದೆ. ಅದು ಕೂಡ ರೆಕಾರ್ಡ್ನಲ್ಲಿದೆ. ಮತ್ತು ನಮಗೆ ಡೊನೇಷನ್ ಕೊಟ್ಟವರು 50 ಲಕ್ಷ ಚಿಲ್ಲರೆ ಡೊನೇಷನ್ ಕೊಟ್ಟಿದ್ದಾರೆ. ಅದು ಕೂಡ ರೆಕಾರ್ಡ್ನಾಗಿದೆ ಎಲ್ಲ ಟೋಟಲು. ಇದು ಯಾವುದು 1 ರೂಪಾಯಿ ಯಾರು ಇದ್ರಾಗ ದುರುಪಯೋಗ, ನಾವು 20 ಮಂದಿ ಆಡಳಿತ ಮಂಡಳಿ ಯಾರು ಒಬ್ಬರು ಕೂಡ ಅದರಲ್ಲಿ ಕೈ ಇಡೋಕ್ಕಿಲ್ಲ. ಎಲ್ಲ ಇನ್ನೂ ನಾವು ಕೈಲಾಕೆ ಮಾಡಿವೆ ವಿನಃ ಯಾರು ಅದರಲ್ಲಿ ಆಸೆ ಪಟ್ಟೋರಿಲ್ಲ. ಇದರಲ್ಲಿ ಮುಂದೆ ಬರೋ ದಿನಗಳಲ್ಲಿ ನಮ್ಮ ಮಾನ್ಯ ಸಿದ್ದರಾಮಯ್ಯರು 1 ಎಕರೆ ಜಮೀನು ಕೊಟ್ಟಿದ್ರು ಮಾಗಡಿ ರೋಡ್ನಾಗ. ಅದರಲ್ಲಿ ಒಂದು ಲೇಡೀಸ್ ಹಾಸ್ಟೆಲು, ಒಂದು ಎಜುಕೇಷನ್ನು ಮಾಡ್ಬೇಕಂತೇಳಿ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಮುಂದೆ ಬರೋ ದಿನಗಳಲ್ಲಿ ನಮಗೆ ಜಿ ಶಂಕರ್ ಅಂತೇಳಿ ಅವರು ನಮ್ಮ ಬಲಭುಜಾಗಿ ನಿಂತ್ಕೊಂಡು ಸುಮಾರು 15-16 ಕೋಟಿ ನಮ್ಮ ಸಮಾಜಕ್ಕೆ ದೇಣಿಗೆ ಹಾಕ್ಸಿದ್ದಾರೆ ಗೌರ್ಮೆಂಟ್ಲಿದ್ದ. ಇವತ್ತೊಂದು 5 ಲಕ್ಷ 10 ಲಕ್ಷ ಬೇಕಂದರೆ 50 ಸಲ ತಿರ್ಬೇಕು ನಾವು MLA MP ತಾಗ ಅಂತ. ಇದರಲ್ಲಿ ನಮ್ಮ ಬೆಂಗಳೂರಿಗೆ 2.5 ಕೋಟಿ ಗ್ರ್ಯಾಂಟ್ ಬಂತು. ಮಂಡ್ಯಗೆ ಒಂದು 50 ಲಕ್ಷ ಬಂತು. ದಾವಣಗೆರೆಗೆ ಹಾಕಿದ್ದಾರೆ, ಶಿವಮೊಗ್ಗಗೆ ಹಾಕಿದ್ದಾರೆ. ಈಗ ಪ್ರತಿ ಜಿಲ್ಲೆಯಲ್ಲಿ ಹಾಸ್ಟೆಲ್ ಆಗಬೇಕಂತೇಳಿ ನಮ್ಮ ಕನಸು, ಅವ್ರ ಕನಸು. ಹಾಸ್ಟೆಲ್ ಪ್ರತಿ ಜಿಲ್ಲೆಯಲ್ಲಿ ಆದರೆ ಅಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಓದ್ಕೊಂಬಲಿಕ್ಕೆ ಎಲ್ಲ ಅನುಕೂಲ ಆಗ್ತದೆ ಅಂತೇಳಿ ಒಂದು ಅವ್ರಿಗೆ ಮನವಿ ಮಾಡಿದ್ದೀವಿ. ಇದರಲ್ಲಿ ಯಾರ್ದು ಇದಿಲ್ಲ. 6,819 ಓಟು ನಮ್ಮ ಪೀರಿಯಡ್ನಾಗ ಮಾಡೀವಿ. ಮೊದಲು 21,000 ಚಿಲ್ಲರೆ ಇತ್ತು. ಅದಕ್ಕೆ ನಾವು ಮಾಡಿದ ಮೇಲೆ 6,93,763 ಆಗ್ತೈತೆ. ಅವರು ಸುಮ್ಮನೆ 1,61,00,000 ಸುಮಾರು ನೀವು ಕಟ್ಟಬೇಕಂತೇಳಿ ಕೊಡ್ತಾರೆ. ಬೇಸ್ ಬೇಕಲ್ಲ, ಅದಕ್ಕೆಲ್ಲ ರಿಪ್ಲೈ ಕೊಟ್ಟಿದ್ದೀವಿ. ಮುಂದೆ ದಿನಗಳಲ್ಲಿ ಎಂಬುದು ಗೊತ್ತಾಗ್ತೈತೆ. ಅದು ಈ ಬಾಡಿ ಅಡ್ವಾನ್ಸ್ ಕೂಡ 58 ಲಕ್ಷ ಬಂದಿದೆ ನಮಗೆ. ಇವತ್ತು ಆ ಬಿಲ್ಡಿಂಗ್ ಟೋಟಲ್ ಸ್ಟೇಟ್ನಲ್ಲೇ ಒಂದು ಅದ್ಭುತವಾದ ಕಟ್ಟಡ ಆಗೈತೆ ಅಂತೇಳಿ ಸ್ಟೇಟ್ ತುಂಬ ನೆನೆಸ್ತಾರೆ. ಆಮೇಲೆ ದೇವಸ್ಥಾನ ಬಂದು 95 ಲಕ್ಷ ಪ್ಲಸ್ GST ಕನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಅವ್ರಿಗೆ ಆಲ್ರೆಡಿ 94 ಲಕ್ಷ ಅಕೌಂಟ್ ಮೂಲಕ ಪೇಮೆಂಟ್ ಮಾಡಿದ್ದೀವಿ. ಇನ್ನು 50,000 GST ಅಮೌಂಟ್ ಕೊಡಬೇಕಾಗುತ್ತೆ ದೇವಸ್ಥಾನಕ್ಕೆ. ಓನ್ಲಿ ಟಿನ್ ಪಾಲಿಶ್ ಐತೆ ಮಾಡೋದು, ಸ್ಯಾಂಡ್ ಪಾಲಿಶು ಮಾಡಿದ್ದು. ಮೂರ್ತಿಗಳು ಕೂಡ ಬಂದಿದ್ದಾವೆ. ಮೂರ್ತಿಗಳು ಅಲ್ಲಿ ಮುಂದೆ ಇಟ್ಟಿದ್ದೀವಿ ದೇವಸ್ಥಾನ ಮುಂದೆ ಒಳಗಡೆ. ಒಂದು ಪ್ರತಿಷ್ಠಾಪನೆ ಮುಂದೆ ಆಗಿಬಿಟ್ರೆ ನಮಗೆಲ್ಲ ಒಂದು ಸುಸಜ್ಜಿತ ಆಗ್ತೈತೆ. ಇವತ್ತು ಕಾಂಪ್ಲೆಕ್ಸ್ನಲ್ಲಿ ಕೂಡ 3,80,000 ಬಾಡಿಗೆ ಬರ್ತಾಯಿದೆ. ಮುಂದೆ ದಿನಗಳಲ್ಲಿ ಯಾರೇ ಬರಲಿ ಒಂದು 50 ಲಕ್ಷ ವರ್ಷಕ್ಕೆ ದೇಣಿಗೆ ಬರ್ತೈತೆ. ವರ್ಷಕ್ಕೆ ಒಂದು ಸಲ ಬಾಡಿಗೆಗಳದು ಬೇಕಾದ್ದು ಡೆವಲಪ್ ಮಾಡ್ಬೋದು ಸಮಾಜಕ್ಕೆ. ನಮ್ಮ ಪ್ರತಿ ಸಲ ನಾವು ಕೇಳೋದು ಬೇಡ ಅಂಥೇಳಿ ಈ ಪ್ಲ್ಯಾನ್ ಮಾಡಿ ಅಂದ್ಕೊಂಡು ಮಾಡಿದ್ವಿ. ಸುಮಾರು 2001-2ರಲ್ಲಿ ಕನಸಿದು. ಅವಾಗ ಮಾಡ್ಬೇಕಂತ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ನಾವು. ಕೆಲವು ಜನ ಯಾರು ಕೊಡ್ತಾರೆ 50,000 ಅವಾಗ ದೇಣಿಗೆ ಗೌರ್ಮೆಂಟ್ ಗ್ರ್ಯಾಂಟ್ ಇಷ್ಟು ಗ್ರ್ಯಾಂಟ್ ಇದ್ದಿಲ್ಲ ಅವಾಗ ಆ ಟೈಮ್ನಾಗ.
ಮನ್ಸಿಗೆ 50 ಲಕ್ಷ 2 ಲಕ್ಷ ಹಾಕಿ ಮಾಡೋ ಅಂತಂದರೆ ಮುಂದೆ ಬಿಡಲಿಲ್ಲ. ಮತ್ತು ಆ ತಾಯಿ ಇವತ್ತು ಗಂಗಾ ಪರಮೇಶ್ವರಿ ಎಲೆಕ್ಷನ್ 2008 ಆದಮೇಲೆ ನಮಗೆ ಆಶೀಸ್ಸಿದ್ದು ಇವತ್ತು ನಮ್ಮ ಟೀಮೆಲ್ಲ ಭಾಳ ಶ್ರದ್ಧೆಯಿಂದ ಮಾಡೀವಿ ಅಂಥೇಳಿ ಹೇಳ್ತಾ ಇವತ್ತು ಮಾಧ್ಯಮದ ಇದೆಲ್ಲ ಸಹಕರಿಸ್ಬೇಕಂತ ಹೇಳ್ತಾ ಜೈ ಗಂಗಾ ಪರಮೇಶ್ವರಿ. ನಾನು ಮೌಲಾಲಿ ರಾಜ್ಯಾಧ್ಯಕ್ಷರು ನಿಕಟಪೂರ್ವ.